ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ವಾರದ ಹಿಂದೆ ಮದುವೆಯಾಗಿದ್ದ ಚೈತ್ರಾಗೆ ಮತ್ತೊಂದು ಶಾಕ್. ನಿನ್ನೆ ಹೆತ್ತಪ್ಪ, ಇವತ್ತು ಭಾವ ಚಂದ್ರಶೇಖರ್ನಿಂದ ಹೊಸ ಬಾಂಬ್. 50 ಲಕ್ಷ ಹಣ ಡೆಪಾಸಿಟ್ ಮಾಡಿ ಬ್ಯಾಂಕ್ನಿಂದ ಸಾಲ ಪಡೆದ ಬಳಿಕ ವಂಚಿಸಿದ್ದಾಗಿ ಆರೋಪ. ಗುಲ್ಮಾರ್ಗ್ ಅನ್ನು ಟಾರ್ಗೆಟ್ ಮಾಡೋಕೆ ಉದ್ದೇಶಿಸಿದ್ದ ಉಗ್ರರು. ಬೈಸರನ್ ವ್ಯಾಲಿ ದಾಳಿಗೂ ಮುನ್ನ ಗುಲ್ಮಾರ್ಗ್ನಲ್ಲಿ ಸರ್ಚಿಂಗ್. ಅದೇ ಸ್ಥಳದಿಂದ ನ್ಯೂಸ್ ಫಸ್ಟ್ ವರದಿ. ಪಾಕ್ ಏರ್ಬೇಸ್ ಧ್ವಂಸದ ಹಿಂದಿದೆ ರೋಚಕ ಪ್ಲಾನಿಂಗ್. ಮೊದಲು ಪೈಲಟ್ ರಹಿತ ಏರ್ಕ್ರಾಫ್ಟ್ ಕಳುಹಿಸಿದ್ದ ಭಾರತ, ಪಾಕ್ ADS ರಡಾರ್ ಆಕ್ಟಿವೇಟ್ ಆಗ್ತಾ ಇದ್ದ ಹಾಗೆ ಡ್ರೋನ್ಗಳ ಬಳಕೆ. ನಂತರ 15 ಬ್ರಹ್ಮೋಸ್ ಮಿಸೈಲ್, ಸ್ಕ್ಯಾಲ್ಪ್ ಕ್ಷಿಪಣಿ ಬಳಸಿ ಅಟ್ಯಾಕ್. ಯುದ್ಧದ ಭೀತಿಗೆ ಮುಂದೂಡಿಕೆಯಾಗಿದ್ದ IPL ಪಂದ್ಯಾವಳಿ ನಾಳೆಯಿಂದ ಮತ್ತೆ ಪುನರಾರಂಭ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ವರ್ಸಸ್ KKR ಕದನಕ್ಕೆ ಕ್ಷಣಗಣನೆ. ಸ್ಟೇಡಿಯಂ ಸುತ್ತ ಅತಿ ಹೆಚ್ಚಿನ ಭದ್ರತೆ ನಿಯೋಜನೆ. ರಾಜ್ಯ ರಾಜಕಾರಣದ ಕಡೆ ಗಮನ ಕೊಡಿ. ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಬಿಜೆಪಿ ಹೈಕಮಾಂಡ್ ಸಲಹೆ. ದಾಖಲೆಗಳನ್ನ ಸಂಗ್ರಹಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಅಂತ ಅಮಿತ್ ಶಾ, ಮೋದಿ ಸೂಚನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.